ನಾವು ಧಾರವಾಡದಲ್ಲಿ ನೇಮಕಾತಿ ಪ್ರಾರಂಭ ಮಾಡಿ ವಯೋಮಿತಿ ಹೆಚ್ಚಿಸಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಹೋರಾಟ ಮಾಡಿದ್ವಿ. ಸೆಪ್ಟೆಂಬರ್ 25ನೇ ತಾರೀಕು ನಾವೇನು ಹೋರಾಟ ಮಾಡಿದ್ವಿ, ಸುಮಾರು 50ರಿಂದ 60 ಸಾವಿರ ಜನ ವಿದ್ಯಾರ್ಥಿಗಳು ಸೇರ್ಕೊಂಡು ಶಾಂತಿಯುತವಾಗಿ ಹೋರಾಟ ಮಾಡಿದ್ವಿ. ಆ ಹೋರಾಟ ಇಡೀ ನ್ಯಾಷನಲ್ ಇಶ್ಯೂಸ್ ಆಯ್ತು. ಈ ಒಂದು ವಿದ್ಯಾರ್ಥಿಗಳ ಸಮಸ್ಯೆ ಏನಂತ ಹೇಳಿ ಸರ್ಕಾರಕ್ಕೆ ಗೊತ್ತಾಗಿದೆ. ಆ ಒಂದು ರೀತಿ ಇನ್ನೊಂದು ಹೋರಾಟ ಮಾಡಬಾರ್ದು ಅಂತ ಹೇಳಿ, ಇಲ್ಲ ಧಾರವಾಡದಲ್ಲಿ ಹೋರಾಟ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇವತ್ತು ಕೆಲವೊಂದು ಸಂಘಟನೆಗಳು ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ಹೋರಾಟ ಮಾಡ್ತಾ ಇರೋಂಥದ್ದನ್ನ ನಾನು ಗಮನಿಸಿದ್ದೀನಿ. ಮತ್ತೆ ಮಾನ್ಯ ಕಮಿಷನರ್ ಆದಂತಹ ಶಶಿಕುಮಾರ್ ಸರ್ ಕೂಡ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ದಯವಿಟ್ಟು ಯಾವುದೇ ಸಂಘಟನೆಗಳಿರ್ಬೋದು, ಫಸ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಗೌರವ ಕೊಡಿ. ಅವ್ರು ಬರ್ದಿರೋ ಒಂದು ಕಾನ್ಸ್ಟಿಟ್ಯೂಷನ್ಗೆ ಗೌರವ ಕೊಡಿ. ಆರ್ಟಿಕಲ್ 19 ಏನ್ ಹೇಳುತ್ತೆ, ಸಂವಿಧಾನದಲ್ಲಿ ಫಂಡಮೆಂಟಲ್ ರೈಟ್ಸ್ ಏನ್ ಹೇಳುತ್ತೆ, ಫಸ್ಟ್ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಗೊತ್ತಿಲ್ಲ ಅಂತಂದ್ರೆ ಯಾವುದೇ ವ್ಯಕ್ತಿ ಇಡೀ ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ವಾಸ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಪ್ರೊಟೆಸ್ಟ್ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಅಸೆಂಬಲ್ ಆಗ್ಬೋದು, ಮತ್ತೆ ಈ ಒಂದು ಟ್ರೇಡ್ ಬಿಸ್ನೆಸ್ ಮಾಡ್ಬೋದು. ಈ ಒಂದು ಭಾರತದ ನಮ್ಮ ಒಂದು ಸಂವಿಧಾನದಲ್ಲಿ ಹೇಳಿರೋದನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದನ್ನ ಫಸ್ಟ್ ಅದನ್ನ ತಿಳ್ಕೊಂಡು, ಈ ಒಂದು ವಿದ್ಯಾರ್ಥಿಗಳಲ್ಲಿ ಕಳೆದ 5-6 ವರ್ಷಗಳಿಂದ ಯಾವುದೇ ನೇಮಕಾತಿ ಆಗ್ತಾ ಇಲ್ಲ. ಎಲ್ಲರೂ ಒಟ್ಟಾಗಿ ಒಂದು ಹೋರಾಟ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕು. ಇಡೀ ಕರ್ನಾಟಕದಲ್ಲಿ ಮೂಲೆ ಮೂಲೆಯಿಂದ ಯಾವುದೇ ವಿದ್ಯಾರ್ಥಿಗಳು ನಮ್ಮ ಬೆಂಗಳೂರಿಗೆ ಬಂದಾಗ ನಾನು ಅವ್ರ ಪರವಾಗಿ ಹೋರಾಟ ಮಾಡಿದ್ವಿ. ಬೆಂಗಳೂರಲ್ಲಿ ಪ್ರತಿಯೊಂದು ಜಿಲ್ಲೆಗೂ ನಾವು ಹೋಗಿ ಹೋರಾಟ ಮಾಡಿದ್ವಿ. ಈ ಒಂದು ವಿಜಯಪುರದಲ್ಲೂ ಹೋರಾಟ ಮಾಡಿದ್ವಿ, ಬೆಳಗಾಮಲ್ಲಿ ಹೋರಾಟ, ಮೈಸೂರಲ್ಲಿ ಹೋರಾಟ ಮಾಡಿದ್ವಿ. ಎಲ್ಲಾ ಭಾಗದಲ್ಲೂ ನಾವು ಹೋರಾಟ ಮಾಡಿದ್ವಿ. ಯಾಕೆ ಅಂತಂದ್ರೆ ನಮ್ಮ ಹೋರಾಟ ಯಾವುದೇ ಅಧಿಕಾರಿಗಳ ವಿರುದ್ಧ ಅಲ್ಲ, ಪೊಲೀಸ್ ಇಲಾಖೆ ವಿರುದ್ಧ ಅಲ್ಲ. ನಮ್ಮ ಹೋರಾಟ ಸರ್ಕಾರದ ವಿರುದ್ಧ. ಸರ್ಕಾರದಿಂದ ನಾವಷ್ಟೇ, ನಮ್ಮಿಂದ ಸರ್ಕಾರದಿಂದ ನಾವಲ್ಲ. ಯಾವುದೇ ಒಂದು ಹೋರಾಟಗಾರರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂತಂದ್ರೆ, ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡಬೇಕು. ಇಲ್ಲ ಅಂತ ಅಂದ್ರೆ ನಮಗೆ ಸ್ವತಂತ್ರ 1857 ನಲ್ಲೇ ಬರ್ತಿತ್ತು. ಯಾಕೆ ಒಂದು ನಮಗೆ ಈ ಒಂದು 90 ವರ್ಷ ಲೇಟ್ ಆಯ್ತು ನಮಗೆ ಸ್ವತಂತ್ರ ಸಿಗೋದಕ್ಕೆ. 90 ವರ್ಷ ಅಲ್ಲ, 110 ವರ್ಷ ಲೇಟ್ ಆಯ್ತು. ಯಾಕೆ ಅಂತಂದ್ರೆ ಬಿಕಾಸ್ ಎಲ್ರು ಇಲ್ಲ ನಾವೇ ಸ್ಥಳೀಯರು ಅಷ್ಟೇ ಅಂತ ಹೇಳ್ಬಿಟ್ಟು ದಂಗೆ ಹೇಳೋದ್ರ ಮುಖಾಂತರ ಅಲ್ಲ, ಎಲ್ಲರೂ ಒಗ್ಗಟ್ಟಾಗಿದ್ರೆ ಮಾತ್ರ ನಮಗೆ ಸ್ವತಂತ್ರ ಆಗಿರ್ಬೋದು. ಈ ಒಂದು ನಾವು ಇರೋದು ಪ್ರಜಾಪ್ರಭುತ್ವದಲ್ಲಿ, ಒಂದು ಡೆಮೋಕ್ರೆಸಿಯಲ್ಲಿ ಇದೀವಿ. ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ. ನೀವು ಫಸ್ಟ್ ಫಂಡಮೆಂಟಲ್ ರೈಟ್ಸ್ ನ ತಿಳ್ಕೊಳ್ಳಿ. ಯಾವುದೇ ವ್ಯಕ್ತಿಗಳಿರ್ಬೋದು, ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡ್ಬೇಕಾಗುತ್ತೆ. ಇಲ್ಲಿನ ವಿದ್ಯಾರ್ಥಿಗಳ ಸಮಸ್ಯೆ ಎಷ್ಟಿದೆ ಅಂತ ಹೇಳಿ ಪ್ರತಿ ಒಬ್ಬರಿಗೂ ಗೊತ್ತಿದೆ. ಯಾಕೆಂದ್ರೆ ನೇಮಕಾತಿ ಇಲ್ಲ ಅಂತಂದ್ರೆ ಈ ಒಂದು ಎಕೋಸಿಸ್ಟಮ್ ಅಲ್ಲಿ ಪ್ರತಿಯೊಬ್ರು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಹೋಟೆಲ್ಸ್ ಇರ್ಬೋದು, ಅಲ್ಲಿಂದ ಲೈಬ್ರರೀಸ್ ಇರ್ಬೋದು, ಬುಕ್ ಸೆಂಟರ್, ಟೀ ಶಾಪ್, ಈ ಒಂದು ಎಕೋಸಿಸ್ಟಮ್ ಅಲ್ಲಿ ಲೈಬ್ರರೀಸ್ ಇರ್ಬೋದು, ಎಲ್ರಿಗೂ ತೊಂದರೆ ಆಗ್ತಾ ಇದೆ. ಬಿಕಾಸ್ ನೇಮಕಾತಿ ಆಗದೆ ಇರೋದ್ರಿಂದ. ಅದು ಎಲ್ಲದಕ್ಕೆ ಹೆಚ್ಚಾಗಿ ಇಲ್ಲಿ ವಿದ್ಯಾರ್ಥಿಗಳ ತಂದೆ ತಾಯಿಗಳಿಗೆ ಎಷ್ಟು ಹೊರೆ ಆಗ್ತಾ ಇದೆ ಅಂತಂದ್ರೆ, ವಿದ್ಯಾರ್ಥಿಗಳ ಎಷ್ಟು ಮೋಸ್ಟ್ ಪ್ರೊಡಕ್ಟಿವ್ ಇಯರ್ ಅವ್ರಿಗೆ ಇವತ್ತು ನಾವು ಸರ್ಕಾರಕ್ಕೆ ಮನವಿ ಕೊಟ್ಟು ಅವರು ಸ್ಪಂದಿಸಿ ಟೈಮ್ ಟು ಟೈಮ್ ರೆಕ್ರೂಟ್ಮೆಂಟ್ ಮಾಡಿದ್ರೆ ನಾವು ಯಾವುದೇ ಕಾರಣಕ್ಕೂ ಬೀದಿಗಿಳಿದು ಹೋರಾಟ ಮಾಡೋಂತ ಅವಶ್ಯಕತೆನೇ ಇರಲಿಲ್ಲ. ನಾವು ಎಷ್ಟು ಸರಿ ಮನವಿ ಕೊಟ್ರು ಅದಕ್ಕೆ ಸ್ಪಂದಿಸದೆ ಇರೋದಕ್ಕೆ ಇವತ್ತು ನಾವು ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ನಾವು ಹೋರಾಟ ಮಾಡೋಂತ ಒಂದು ಪರಿಸ್ಥಿತಿಗೆ ಸರ್ಕಾರ ತಗೊಂಬಂದಿರೋದು. ಇಲ್ಲಿ ಯಾವುದೋ ಇಂಡಿವಿಜುವಲ್ಸ್ ನಾನು ಎಲೆಕ್ಷನ್ ನಿಂತ್ಕೊಬೇಕು ಅಂತಲ್ಲ, ಧಾರವಾಡದಲ್ಲಿ ಹೌದು, ನಾನು ಧಾರವಾಡದಲ್ಲಿ MLC ಎಲೆಕ್ಷನ್ ನಿಂತ್ಕೊಬೇಕು ಅಂತ ಹೇಳಿದ್ದೆ. ಆದ್ರೆ ಇವತ್ತು ಎಲೆಕ್ಷನ್ಗೆ ನಾನು ನಿಮ್ಗೆ ವೋಟ್ ಹಾಕಿ ಗೆಲ್ಸಿ ಅಂತ ಕೇಳ್ತಾ ಇಲ್ಲ. ನಿಮ್ ಪರವಾಗಿ ಯಾರು ಧ್ವನಿ ಎತ್ತುತ್ತಾರೆ, ನಿಮ್ ಪರವಾಗಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ವೋಟ್ ಹಾಕಿ, ನನಗೆ ವೋಟ್ ಹಾಕಿ ಗೆಲ್ಸ್ಬೇಕಂತ ನಾನು ಯಾವತ್ತೂ ಕೇಳಿಲ್ಲ, ಕೇಳೋದು ಇಲ್ಲ. ಯಾಕೆ ಅಂತಂದ್ರೆ ನಿಮ್ ಪರವಾಗಿ ಯಾರು ಕೆಲಸ ಮಾಡ್ತಾರೆ, ಯಾರು ಹೋರಾಟ ಮಾಡ್ತಾರೆ, ನಿಮ್ ಪರವಾಗಿ ಯಾರು ಧ್ವನಿ ಎತ್ತುತ್ತಾರೆ ವಿಧಾನಸೌಧದಲ್ಲಿ, ಅಂತವ್ರಿಗೆ ನೀವು ವೋಟ್ ಹಾಕಿ ಗೆಲ್ಸಿ ಅಂತ ಹೇಳ್ತಾ ಇರೋದು. ಇದು ಪ್ರಜಾಪ್ರಭುತ್ವ. ಯಾರು ಎಲ್ಲಿ ಬೇಕಾದ್ರೂ ಯಾವ ರೀತಿ ಬೇಕಾದ್ರೂ ಬದುಕಬಹುದು, ಜೀವನ ಮಾಡಬಹುದು. ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋಂತ ಒಂದು ಸಂವಿಧಾನನ ದಯವಿಟ್ಟು ಎಲ್ಲ ಹೋರಾಟಗಾರರು ಒಂದ್ಸತಿ ಆದ್ರೂ ತಿಳ್ಕೊಳ್ಳಿ. ಈ ಒಂದು ವ್ಯವಸ್ಥೆನ ಸರಿಪಡಿಸ್ಬೇಕೇ ಹೊರತು ನಾಳೆ ದಿನ ನಿಮ್ಮ ಹೋರಾಟ ಆಗಿರ್ಬೋದು, ನಿಮ್ಗೆ ಏನಾದ್ರೂ ಆಯ್ತಂತಂದ್ರೆ ಪಕ್ಕದಲ್ಲಿರೋರು ಯಾರು ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳ ಸಮಸ್ಯೆ ಅಷ್ಟಿದೆ. ಯಾವುದೇ ಹೋರಾಟಗಾರ ಇರ್ಬೋದು, ಇವತ್ತು ಕೆಲವೊಂದು ಹೋರಾಟಗಾರರು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ನೋಡಿದೆ, ಅಂದ್ರೆ ಹೋರಾಟ ಮಾಡಬಾರ್ದು ಅಂತ ಏನು ನೀವು ಮನವಿ ಕೊಟ್ಟಿದ್ದೀರಾ ಅದನ್ನ ದಯವಿಟ್ಟು ವಾಪಸ್ ತಗೊಂಡು ವಿದ್ಯಾರ್ಥಿಗಳ ಜೊತೆ ಕೈ ಜೋಡಿಸಿ. ಇಲ್ಲ ನಾನಿಲ್ಲ ಅಂತ ಅಂದ್ರೂ ಪರವಾಗಿಲ್ಲ, ವಿದ್ಯಾರ್ಥಿಗಳ ಪರವಾಗಿ ನೀವೇ ಹೋರಾಟ ಮಾಡಿ, ನಾನೇ ಬರ್ತೀನಿ, ಏನ್ ತೊಂದರೆ ಇಲ್ಲ. ಆದ್ರೆ ಯಾವುದೇ ಕಾರಣಕ್ಕೂ ಹೋರಾಟನ ಹತ್ತಿಕ್ಕಂತ ಕೆಲಸ ಯಾವುದೇ ಸಂಘಟನೆಗಳು ಮಾಡಬಾರ್ದು, ಪೊಲೀಸ್ ಇಲಾಖೆ ಮಾಡಬಾರ್ದು, ಸರ್ಕಾರ ಮಾಡಬಾರ್ದು. ಯಾಕೆಂದ್ರೆ ಸರ್ಕಾರ ನಮ್ಮ ವಿದ್ಯಾರ್ಥಿಗಳ ಸಮಸ್ಯೆ ಮತ್ತೆ ಯಾರಿಗೆ ಹೇಳ್ಕೊಬೇಕು? ಹೋರಾಟ ಮಾಡಿಲ್ಲ ಅಂತಂದ್ರೆ ಬೀದಿಗಿಳಿದು ಇವತ್ತು ನಮಗೆ ಸ್ವಾತಂತ್ರ್ಯನೇ ಸಿಗ್ತಾ ಇರಲಿಲ್ಲ. ನಾವು ಬದುಕಿರೋದು ಪ್ರಜಾಪ್ರಭುತ್ವದಲ್ಲಿ, ನಾವು ಬದುಕಿರೋದು ಡೆಮೋಕ್ರೆಸಿಯಲ್ಲಿ. ಇಡೀ
ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ಯಾವ ರೀತಿ ಬೇಕಾದ್ರೂ ಪ್ರೊಟೆಸ್ಟ್ ಮಾಡಬಹುದು. ಆದ್ರೆ ಇವತ್ತು ಯಾರಿಗೂ ನಮಗೆ ಆರ್ಮ್ ಮಾಡಿ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ. ನಾವೆಲ್ಲರಿಗೂ ಪಬ್ಲಿಕ್ ಪ್ರಾಪರ್ಟಿ, ಅದು ನಮ್ಮ ಪ್ರಾಪರ್ಟಿ. ನಾವು ಪಬ್ಲಿಕ್ ಯಾವುದೇ ರೀತಿ ತೊಂದರೆ ಕೊಡ್ದಿರ ನಾವು ಶಾಂತಿಯುತವಾಗಿ ಮಾಡೋಂಥ ಪ್ರತಿಭಟನೆಗೆ ಇವತ್ತು ಎಲ್ಲರೂ ಸ್ಪಂದಿಸಿ ಹೋರಾಟ ನಾವು ಕಾನೂನು ರೀತಿಯಲ್ಲಿ ಮಾಡೇ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಎಲ್ಲ ವಿದ್ಯಾರ್ಥಿಗಳು ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ಹೋರಾಟ ಮಾಡ್ತೀವಿ. ಬೆಳಗಾಂ ಸೆಷನ್ ಇದೆ, ಅಲ್ಲೂ ಹೋರಾಟ ಮಾಡ್ತೀವಿ. ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾತ್ರ ಯಾರು ಅಷ್ಟೇ ಹೋರಾಟ ನಿಲ್ಸಕ್ಕಾಗಲ್ಲ. ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳಿ ಈ ಮುಖಾಂತರ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.